ಮಾತನ್ನ ಈಡೇರಿಸ್ತೀವಿ ಅನ್ನೋ ಖುಷಿಯಲ್ಲಿದೆ ಕಾಂಗ್ರೆಸ್ ಪಕ್ಷ. ಹಾಗಾದ್ರೆ ಯಾವ ಖುಷಿ, ಏನ್ ಆಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ, ಅದನ್ನ ವಿವರಿಸುತ್ತೆ ನಮ್ಮ ಮುಂದಿನ ಸುದ್ದಿ. ಹಾಗಾದ್ರೆ ಏನದು ಸುದ್ದಿ ಅನ್ನೋ ಮೊದಲ ಪ್ರಶ್ನೆಗೆ ಉತ್ತರ, ಅಕ್ಕಿ ಪ್ಲಸ್ ಹಣ ಜೊತೆಗೆ ಉಚಿತ ವಿದ್ಯುತ್, ಈ ಎರಡೂ ಯೋಜನೆಯನ್ನ ಜಾರಿಗೆ ತರಲಿಕ್ಕೆ ರಾಜ್ಯ ಸರ್ಕಾರ ಸಿದ್ಧವಾಗಿ ನಿಂತಿದೆ. ಹಾಗಾದ್ರೆ ಯಾವಾಗಿಂದ ಈ ಯೋಜನೆಗಳು ಜಾರಿ ಆಗತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ, ನಾಳೆಯಿಂದಲೇ ಈ ಎರಡೂ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಸಕಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಹಾಗಾದ್ರೆ ಯಾವ ರೀತಿ ಅನುಷ್ಠಾನ ಆಗತ್ತೆ ಈ ಯೋಜನೆಗಳು ಅನ್ನೋ ಪ್ರಶ್ನೆಗೆ, ಕೈಗೆ ಅಕ್ಕಿ, ಖಾತೆಗೆ ಹಣ, ಅಂದ್ರೆ 5 ಕೆಜಿ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದ ಅಕ್ಕಿ, ಅದರ ಜೊತೆಗೆ ಇನ್ನು 5 ಕೆಜಿ ಅಕ್ಕಿ ಬದಲಾಗಿ 5 ಕೆಜಿಗೆ ಸಮಾನಾಂತರವಾಗಿ ಹಣವನ್ನ ನೀಡೋ ಯೋಜನೆಯನ್ನ ಅನುಷ್ಠಾನಕ್ಕೆ ತರಲಾಗ್ತಾ ಇದೆ. ಇನ್ನು ಗೃಹ ಜ್ಯೋತಿ ಯೋಜನೆಯ ಅಡಿಯಲ್ಲಿ 200 ಯೂನಿಟ್ ವರೆಗಿನ ವಿದ್ಯುತ್ ಬಳಕೆಯನ್ನ ಉಚಿತಗೊಳಿಸುವ ಆ ಒಂದು ಯೋಜನೆ ಕೂಡ ನಾಳೆಯಿಂದಲೇ ಅನ್ವಯ ಆಗುತ್ತೆ. ಅಂದ್ರೆ ನಾಳೆಯಿಂದ ನೀವು ಬಳಸುವ, ಇನ್ ಕೇಸ್ ನೀವು ಗೃಹ ಜ್ಯೋತಿ ಯೋಜನೆಗೆ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಈಗ ಆಲ್ರೆಡಿ, ನಾಳೆಯಿಂದ ನೀವು ಬಳಕೆ ಮಾಡುವಂತಹ ವಿದ್ಯುತ್ 200 ಯೂನಿಟ್ ವರೆಗೂ ಉಚಿತವಾಗುವ ಯೋಜನೆಯ ಫಲಾನುಭವಿಗಳು ನೀವಾಗಬಹುದು. ಹಾಗಾದ್ರೆ ಈ ಪಂಚ ಗ್ಯಾರಂಟಿಗಳ ಸ್ಟೇಟಸ್ ಏನಾಗಿದೆ, ಈ ಪಂಚ ಗ್ಯಾರಂಟಿಗಳು ಕಾಂಗ್ರೆಸ್ ಹೇಳ್ತಾ ಇರುವ ಪ್ರಕಾರ ಗಮನಿಸ್ತಾ ಹೋಗೋಣ. ಗ್ಯಾರಂಟಿ ನಂಬರ್ 1, ಉಚಿತ ಬಸ್ ಯೋಜನೆ. ಮಹಿಳೆಯರು ಉಚಿತವಾಗಿ ರಾಜ್ಯದ ಉದ್ದಗಲಕ್ಕೂ ಕೂಡ ಸಾರಿಗೆ ಬಸ್ಗಳಲ್ಲಿ ಸಂಚರಿಸುವಂತಹ ಶಕ್ತಿ ಯೋಜನೆ ಈಗ ಆಲ್ರೆಡಿ ಅನುಷ್ಠಾನದಲ್ಲಿದೆ. ಮಹಿಳೆಯರು ಕೂಡ ಈ ಫ್ರೀ ಬಸ್ ಟ್ರಾವೆಲ್ನ ಈ ಒಂದು ಯೋಜನೆಯನ್ನ ಸದುಪಯೋಗ ಪಡ್ಕೊಳ್ತಿದ್ದಾರೆ. ಅದನ್ನ ನಾವು ಗಮನಿಸ್ತಿದ್ದೀವಿ ಕೂಡ. ಗ್ರಾಜುವಲ್ ಆಗಿ ಮಹಿಳೆಯರ ಸಂಖ್ಯೆ, ಬಸ್ನಲ್ಲಿ ಓಡಾಡುವ ಮಹಿಳೆಯರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ ಅನ್ನೋ ಅಂಕಿ ಅಂಶಗಳು ಇಲಾಖೆಯಿಂದ ಲಭ್ಯವಾಗ್ತಾ ಇದೆ. ಇನ್ನು 2ನೇ ಗ್ಯಾರಂಟಿ, ಉಚಿತ ವಿದ್ಯುತ್ ನೀಡುವ ಗೃಹ ಜ್ಯೋತಿ ಯೋಜನೆ. ನಾಳೆಯಿಂದ ಇದು ಅನ್ವಯ ಆಗಲಿದೆ ಅಂತ ಹೇಳಿ ರಾಜ್ಯ ಸರ್ಕಾರ ತಿಳಿಸಿದೆ. ನಾಳೆಯಿಂದ ಬಳಸುವ ವಿದ್ಯುತ್ ಮೇಲಿನ 200 ಯೂನಿಟ್ ವರೆಗಿನ ಬಿಲ್ ಇನ್ಮೇಲೆ ಬರೋದಿಲ್ಲ ಅನ್ನೋ ಒಂದು ಭರವಸೆಯನ್ನ ನಾಳೆಯಿಂದ ಕಾರ್ಯರೂಪಕ್ಕೆ ತರೋ ಪ್ರಯತ್ನ ಆಗ್ತಾ ಇದೆ. ಗ್ಯಾರಂಟಿ ಸಂಖ್ಯೆ 3, ಅನ್ನಭಾಗ್ಯ. ಒಂದ್ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರ್ಸನಲ್ ಫೇವರೇಟ್ ಯೋಜನೆ ಇದು. ಅನ್ನರಾಮಯ್ಯ ಅಂತ ಹೇಳಿ ಸಿದ್ದರಾಮಯ್ಯ ಅವರನ್ನ ಕರೆದಿದ್ದು ಕೂಡ ಹಿಂದಿನ ಟರ್ಮ್ನಲ್ಲಿ ಅವರು ಇಂಥ ಯೋಜನೆಯನ್ನ ಜನರಿಗೆ ತಲುಪಿಸುವ ಪ್ರಯತ್ನ ಮಾಡಿದ್ರಿಂದಾಗಿ ನಾಳೆಯಿಂದಲೇ ಈ 5 ಕೆಜಿ ಅಕ್ಕಿ ಪ್ಲಸ್ 5 ಕೆಜಿಗೆ ಅಕ್ಕಿಗೆ ಸಮಾನಾಂತರವಾಗಿ ಹಣ ನೀಡುವ ಯೋಜನೆ ಕೂಡ ಜಾರಿಗೆ ಬರ್ತಾ ಇದೆ. ಕೇಂದ್ರ ಸರ್ಕಾರ ಕೊಡ್ಲಿಲ್ಲ, ಬೇರೆ ರಾಜ್ಯದಿಂದ ತರೋದು ಎಕ್ಸ್ಪೆನ್ಸಿವ್ ಆಯಿತು, ಮತ್ತೊಂದು ಮಗದೊಂದು ಎಲ್ಲಾ ತಲೆಬಿಸಿಗಳಿಂದ ಈ ಅಕ್ಕಿಗೆ ಬದಲಾಗಿ ಹಣ ಕೊಡಬೇಕು ಅನ್ನೋ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಆ ಹಣವನ್ನ ನೀಡುವ ಯೋಜನೆ ನಾಳೆಯಿಂದ ಚಾಲ್ತಿಗೆ ಬರಲಿದೆ. ಇನ್ನು ಗ್ಯಾರಂಟಿ ಸಂಖ್ಯೆ 4, ಹೆಣ್ಣುಮಕ್ಕಳ ಕೈಗೆ 2,000 ರೂಪಾಯಿ ನೀಡುವಂತಹ ಗೃಹಲಕ್ಷ್ಮಿ ಯೋಜನೆ. ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಆಪ್ ಒಂದು ರೆಡಿ ಆಗ್ತಾ ಇದೆ. ಇದು ಇನ್ನೂ ಕೂಡ ಜಾರಿಗೆ ಬಂದಿಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ನಾವು ಬೆಳಗ್ಗೆ ಅಷ್ಟೇ ಸುದ್ದಿ ಪ್ರಸಾರ ಮಾಡಿದ್ವಿ, ಫೇಕ್ ಆಪ್ಗಳು ಗೃಹಲಕ್ಷ್ಮಿ ಆಪ್ನ ಹೆಸರಲ್ಲಿ ಈಗ ಆಲ್ರೆಡಿ ಚಾಲ್ತಿಯಲ್ಲಿದೆ. ಹೀಗಾಗಿ ಸೈಬರ್ ಕ್ರೈಮ್ ಆಗುವ, ಅಪರಾಧಗಳಾಗುವ, ಆ ಮೂಲಕ ನಿಮ್ಮ ಖಾತೆಯ ಹಣವನ್ನ ಗುಳುಂ ಮಾಡುವ ಯೋಜನೆಗಳಿರಬಹುದು. ಜಾಗೃತರಾಗಿರಿ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಆಪ್, ಅಧಿಕೃತವಾದ ಆಪ್ ಇನ್ನೂ ಕೂಡ ರೆಡಿ ಆಗ್ತಿದೆ. ಅತಿ ಶೀಘ್ರದಲ್ಲೇ ಇದನ್ನ ಕೂಡ ಜಾರಿಗೊಳಿಸ್ತೀವಿ ಅನ್ನೋ ವಿಶ್ವಾಸವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆದಿಯಾಗಿ ಸರ್ಕಾರದ ಇತರೆ ಪ್ರತಿನಿಧಿಗಳು ಕೂಡ ಭರವಸೆಯನ್ನ ನೀಡ್ತಿದ್ದಾರೆ. ಇನ್ನು ಗ್ಯಾರಂಟಿ ಯೋಜನೆ ಸಂಖ್ಯೆ 5, ಯುವ ನಿಧಿ ಸದ್ಯಕ್ಕೆ ಹೆಚ್ಚು ಚರ್ಚೆ ಆಗ್ತಿಲ್ಲ. ಯಾಕಂತಂದ್ರೆ ಈ ವರ್ಷದ ಶೈಕ್ಷಣಿಕ ವರ್ಷವನ್ನ ಪೂರೈಸಿದ ಪದವೀಧರರು ಹಾಗೆ ಡಿಪ್ಲೊಮಾ ಹೋಲ್ಡರ್ಸ್ 6 ತಿಂಗಳವರೆಗೂ ಕೆಲಸ ಸಿಗದೆ ಹೋದ್ರೆ ಮಾತ್ರ ಈ ಯೋಜನೆಗೆ ಫಲಾನುಭವಿಗಳಾಗ್ಲಿಕ್ಕೆ ಸಾಧ್ಯ. ಹೀಗಾಗಿ ಈ ಸ್ಥಿತಿಗತಿ ಯಾವ ರೀತಿ ಇದೆ, ಈ 5 ಗ್ಯಾರಂಟಿಗಳ ಅನುಷ್ಠಾನ ಯಾವ ರೀತಿಯಾಗಿ ಆಗ್ತಾ ಇದೆ, ನಿಜಕ್ಕೂ ಕೂಡ ಫಲಾನುಭವಿಗಳ ಕೈಗೆ ಸಿಗ್ತಿದ್ಯಾ, ಅದನ್ನ ಗಮನಿಸ್ತಾ ಹೋಗೋಣ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ, ಬಸ್ನಲ್ಲಿ ಬರೀ ಮಹಿಳೆಯರೇ ಅನ್ನೋ ಆರೋಪ. ಇದಕ್ಕೆ ಪರಿಹಾರಾರ್ಥವಾಗಿ ಹೆಚ್ಚುವರಿ ಬಸ್ ನೀಡಲಿಕ್ಕೆ ಯೋಜನೆಯನ್ನ ರೂಪಿಸಲಾಗ್ತಾ ಇದೆ. ಹಾಗೆ ಹೆಚ್ಚುವರಿ ಅಕ್ಕಿ ಸಿಕ್ಕಿಲ್ಲ, ಹೀಗಾಗಿ ಅಕ್ಕಿ ಸಿಗೋವರೆಗೂ ಹಣವನ್ನ ಕೊಡುವ ಒಂದು ಯೋಜನೆಯನ್ನ ರಾಜ್ಯ ಸರ್ಕಾರ ಜಾರಿಗೆ ತರ್ತಾ ಇದೆ. ಇನ್ನು ಗೃಹ ಜ್ಯೋತಿಗೆ ನೋಂದಾಯಿಸಿಕೊಂಡವರಿಗೆಲ್ಲರಿಗೂ ಕೂಡ 200 ಯೂನಿಟ್ ವರೆಗೆ, ಅಂದ್ರೆ ನಾವೇನು ಆವರೇಜ್ ಪ್ಲಸ್ ಅಂತ ಹೇಳಿ ಸರ್ಕಾರ ಕೊಟ್ಟಿದೆ, ಆ ಫಾರ್ಮುಲಾದ ಅಡಿಯಲ್ಲಿ ಉಚಿತ ವಿದ್ಯುತ್ ಲಭ್ಯ ಆಗಲಿದೆ. ಇನ್ನು ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡೋದು, ಅದಕ್ಕೆ ಇನ್ನೂ ಅರ್ಜಿ ಕರೆದಿಲ್ಲ. ಅರ್ಜಿ ಅತಿ ಶೀಘ್ರದಲ್ಲೇ ಕರೆಯಲಾಗತ್ತೆ ಅಂತ ಸರ್ಕಾರ ಹೇಳ್ತಾ ಇದ್ರು ಕೂಡ ಇನ್ನೂ ಅದು ಜಾರಿ ಆಗಿಲ್ಲ ಅನ್ನೋದು ನೆನಪಲ್ಲಿಟ್ಕೊಳ್ಬೇಕು. ಯುವ ನಿಧಿ ಜಾರಿ ದಿನಾಂಕ ಇನ್ನೂ ಕೂಡ ನಿಗದಿ ಆಗಿಲ್ಲ. ಒಂದಷ್ಟು ಸಮಯ ಸರ್ಕಾರದ ಬಳಿಯಲ್ಲಿದೆ, ನಾವು ಮಾಡೇ ಮಾಡ್ತೀವಿ ಅನ್ನೋ ವಿಶ್ವಾಸವನ್ನ ರಾಜ್ಯ ಸರ್ಕಾರ ವ್ಯಕ್ತಪಡಿಸ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಸಚಿವರು ಮಾತನಾಡಿದ್ದಾರೆ, ಮುನಿಯಪ್ಪ ಹಾಗೆ ರಾಮಲಿಂಗಾರೆಡ್ಡಿ. ಏನ್ ಮಾತನಾಡಿದ್ದಾರೆ ಕೇಳೋಣ. ಅಕೌಂಟ್ಸ್ಗೆ ಕೊಡೋದಕ್ಕೆ 199 ಭಾಗ ಅಕೌಂಟ್ ಇದೆ ಅಂತ ನಮಗೆ ಮಾಹಿತಿ ಇದೆ. ಒಂದು ವೇಳೆ ಅಕೌಂಟ್ ಇಲ್ಲದೆ ಇರುವಂತವರು, ಪಡಿತರ ಚೀಟಿ ಹೊಂದಿರೋರು, ಮನೆಯ ಪಡಿತರ ಚೀಟಿ ಯಾರ ಹೆಸರಲ್ಲಿದೆ ಅವರು ಅಕೌಂಟ್ ಅನ್ನ ಮಾಡ್ಕೊಳ್ಬೇಕು. 1 ಕೆಜಿಗೆ 34 ರೂಪಾಯಿ ಹೇಳಿದೀವಿ. ಒಬ್ಬ ವ್ಯಕ್ತಿಗೆ 5 ಕೆಜಿ ಸಿಗ್ತದೆ. 3, 4 ಜನ, 5 ಜನ ಇದ್ರೆ 25 ಕೆಜಿ ಸಿಗ್ತದೆ. 25 ಕೆಜಿ
ರೂಪಾಯಿ ಪ್ರತಿ ಕೆಜಿಗೆ. ಈ ಪ್ರಕಾರ ಇದನ್ನು ತೀರ್ಮಾನ ಮಾಡಿದ್ದೀವಿ. ಅಕ್ಕಿ ಸಿಗೋ ತನಕ ಮಾತ್ರ ಇರ್ತದೆ. ನಾವು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಮಾಡಿ ನಾವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದೀವಿ. ನಾವು ಧಾನ್ಯಗಳನ್ನು ಕೊಡುವಂಥ ವಿಷಯದಲ್ಲಿ ಈ ಭಾಗದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ 2 kg ರಾಗಿ ಮತ್ತು ಉಳಿದಿದ್ದನ್ನು ಅಕ್ಕಿ ಕೊಡೋದು 8 kg, ಜೋಳ 2 kg ಮತ್ತು ಉಳಿದಿದ್ದನ್ನು ಅಕ್ಕಿ ಕೊಡುವಂಥದ್ದು 8 kg. ಎಷ್ಟು ಆದರೆ ಅಷ್ಟನ್ನು ಕೊಟ್ಟು ನಾವು ಮಿಕ್ಕಿದ್ದಕ್ಕೆ ಈಗ 5 kg ಅಕ್ಕಿ ಬರ್ತಾ ಇದೆ, ಉಳಿದದ್ದನ್ನು ಕೊಡೋದಕ್ಕೆ ಬೇಗ ಪ್ರಯತ್ನ ಮಾಡ್ತೀವಿ. ಆದಷ್ಟು ಬೇಗ ಅಕ್ಕಿಯನ್ನೇ ಕೊಡ್ತೀವಿ. ಇದು ಟೆಂಪರರಿ ಅರೇಂಜ್ಮೆಂಟು. ಹಣ ರೆಡಿ ಇದೆ, ಅಕೌಂಟ್ಸು ಇದೆ. ಎಲ್ಲೆಲ್ಲಿ ವಿದ್ಯಾರ್ಥಿನಿಯರಿಗೆ ಅಥವಾ ಸಾರ್ವಜನಿಕರಿಗೆ ದಿನನಿತ್ಯ ಪ್ರಯಾಣ ಮಾಡ್ತಾರಲ್ಲ, ಎಲ್ಲೆಲ್ಲಿ ಸ್ವಲ್ಪ ರೆಸ್ಟ್ ಜಾಸ್ತಿ ಆಗ್ತಾ ಇದೆ ಅಂಥ ಕಡೆ ಅಡಿಷನಲ್ ಟ್ರಿಪ್ಸ್ ಹಾಕೋಕೆ ಹೇಳಿದ್ದೀನಿ. KSRTC ಅವರು ಈಗಾಗಲೇ 300ಕ್ಕಿಂತಲೂ ಹೆಚ್ಚು ಹಾಕಿದ್ದಾರೆ. ಅದೇ ರೀತಿ KK ಮತ್ತು NWನವ್ರಿಗೂ ಹೇಳಿದ್ದೀನಿ, BMTC MD ಅವ್ರಿಗೂ ಹೇಳಿದ್ದೀನಿ. ಅವರು 200 ಜನರ ಒಂದು ಟೀಮ್ ಮಾಡಿದ್ದಾರೆ. ಎಲ್ಲೆಲ್ಲಿ ಈ ಸ್ಕೀಮ್ ಆದಮೇಲೆ ಸ್ವಲ್ಪ ರಶ್ ಆಗ್ತಾ ಇದೆ ಮತ್ತು ಶಾಲಾ ಕಾಲೇಜು ಮಕ್ಕಳು ತೊಂದರೆ ಆಗಬಾರ್ದು, ಇತರೆ ಪ್ರಯಾಣಿಕರು ತೊಂದರೆ ಆಗಬಾರ್ದು, ಅದಕ್ಕೆ ಒಂದು ಪ್ಲಾನ್ ಮಾಡೋದಕ್ಕೆ ಒಂದು ಟೀಮ್ ರೆಡಿ ಮಾಡಿದ್ದಾರೆ. ಆ ಟೀಮ್ ವರದಿ ಕೊಟ್ಟ ಮೇಲೆ ಸೆಟ್ರೇಟ್ ಮಾಡ್ತಾರೆ. ಇದರಲ್ಲೇನು ಚೇಂಜಸ್ ಇಲ್ಲ. ಅಡಿಷನಲ್ ಟ್ರಿಪ್ಸ್ ಹಾಕ್ತಾರೆ ಅಷ್ಟೇ. ಅಡಿಷನಲ್ ಟ್ರಿಪ್ಸ್ ಹಾಕ್ತಾರೆ. ಯಾವುದನ್ನು ಕೂಡ ಏನು ಈಗ ರಾಜಕೀಯ ವಿದ್ಯಮಾನಗಳಿದಾದ್ರೆ ಹಾವೇರಿ ಭಾಗದ ರೈತರಿಗೆ ಕಳ್ಳರ ಕಾಟ ಮಿತಿ ಮೀರಿದೆ. ಏನ್ ಕದೀತಿದ್ದಾರೆ, ಮುಂದೇನಾಯ್ತು ವಿವರಿಸ್ತೀವಿ ಬ್ರೇಕ್ನ ನಂತರ.